ಇನ್ನು ಮತದಾರರ ಮಂಥನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮತದಾರರು ಅಲ್ಲಿ ಏನು ಮಾತಾಡ್ತಾರೆ, ಅವರ ಚಿಂತನ ಮಂಥನಗಳೇನು, ಯಾವ ಉದ್ದೇಶ ಇರುತ್ತೆ, ಅಭ್ಯರ್ಥಿಗಳ ಕುರಿತಂತೆ ಅವರ ಭಾವ ಏನು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ನೋಡಿ, ಮತದಾರರ ಲೋಕಲ್ ಟಾಕ್ ಅಂದಾಗ ಪ್ರಚಾರದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುಂದಿದೆ, ಪರವಾಗಿಲ್ಲ ಆ ಥರದ್ದೊಂದು ಟಾಕ್ ಇದೆ. ಇನ್ನು ಕಾಂಗ್ರೆಸ್ ಶಾಸಕರು ಹೆಚ್ಚಿರುವುದು ಅನುಕೂಲ ಅಂತ ಅಂದರೆ 5 ಕ್ಷೇತ್ರದ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಇರೋದ್ರಿಂದಾಗಿ ಪ್ಲಸ್ ಆಗಬಹುದು ಅಂತ ಜನ ಮಾತಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಒಗ್ಗಟ್ಟು ಜೊತೆಗೆ ಗ್ಯಾರಂಟಿ ಕೊಟ್ಟಿರೋ 5 ಗ್ಯಾರಂಟಿ ಲಾಭ ಖಂಡಿತ ಆಗುತ್ತೆ, ಅಂಜಲಿ ನಿಂಬಾಳ್ಕರ್ ಗೆಲ್ಬೋದು ಅಂತ. ಇನ್ನು ಬಿಜೆಪಿ ಒಡೆದ ಮನೆ ಆಗಿಬಿಟ್ಟಿದೆ, ಆಗಾಗ ಒಂದಷ್ಟು ಸಮಸ್ಯೆಗಳು, ಇದು ಕೂಡ ಕಾಂಗ್ರೆಸ್ಸಿಗೆ ಲಾಭ ಅಂತ. ಇನ್ನು ಮೇಲ್ವರ್ಗದ ಪರ ಎಂಬಂತೆ ಹಂದಿಕರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ, ಇದು ಕೂಡ ಬಿಜೆಪಿ ಮೈನಸ್ ಆಗ್ಬೋದು ಅಂತ. ಬಿಜೆಪಿ ಹಿಂದುಳಿದವರ ವಿರೋಧ ಅಂತ ಹೇಳಿ ಕೈ ಪ್ರಚಾರ ಮಾಡ್ತಾ ಇದೆ. ಡೆಫಿನೆಟ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ಪ್ರತಿಪಕ್ಷ ಅಥವಾ ಪ್ರತಿಸ್ಪರ್ಧಿ ಅನ್ನೋರು ಇಂಥದ್ದೇ ಒಂದಷ್ಟು ಸ್ಟ್ರಾಟಜಿ ಪ್ಲೇ ಮಾಡ್ತಾರೆ. ಕೈ ಹಿಡಿದ ವಿವೇಕ್ ಹೆಬ್ಬಾರ್, ಶಿವರಾಮ್ ಇಲ್ಲಿ ತಟಸ್ಥರಾಗಿದ್ದಾರೆ. ನೋಡಿ, ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಸಿಗೆ ಹೋದ್ರು, ಆದರೆ ಶಿವರಾಮ್ ಹೆಬ್ಬಾರ್ ಅವ್ರ ನಿಲುವು ಒಂದು ಕಾಲ ಆ ಕಡೆ ಇಟ್ಟು ಇಲ್ಲೇ ಬಿಜೆಪಿಲಿರೋ ಪರಿಸ್ಥಿತಿ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆದ್ರೆ ದೇಶಪಾಂಡೆ ಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದಷ್ಟು ಸ್ಟ್ರಾಟಜಿ ಸಹಜವಾಗಿ ಇಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಇರೋದು ಕಾಣ್ತಾ ಇದೆ. ಅದನ್ನು ಜನ ಮಾತಾಡ್ತಿದ್ದಾರೆ. ಬಿಜೆಪಿಯ ಒಳಜಗಳ ಕೈ ಅಭ್ಯರ್ಥಿಗೆ ಲಾಭವಾಗುವಂಥ ಸಾಧ್ಯತೆ ಇದೆ ಡೆಫಿನೆಟ್ಲಿ. ಯಾಕಂದರೆ ಪಕ್ಕದ ಮನೇಲಿ ಏನಾದರೂ ಸಮಸ್ಯೆ ಆದರೆ ಇದು ಸಹಜವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತ ಹೇಳಿ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಅಂದಾಗ ಆ ಡಿಫರೆನ್ಸ್ ಜನಕ್ಕೆ ಗೊತ್ತಿದ್ರೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದಂತಹ ಫಲಿತಾಂಶದ ಆಧಾರದಲ್ಲಿ ಜನರ ಮನಸ್ಥಿತಿ ನಮಗೆ ಗೊತ್ತಾಗತ್ತೆ ಅಂತ ಒಂದು ಅಲ್ವಾ. ಹಾಗಾಗಿ ಈ ಲೋಕಸಭಾ ಚುನಾವಣೆ ಅಂದಾಗ ಇಲ್ಲಿರುವಂತಹ ಅಭ್ಯರ್ಥಿಗೂ ಬಿಜೆಪಿ ಕೊಟ್ಟಿರುವಂಥ ಒಂದು ಸ್ಟ್ರಾಟಜಿ ಇಟ್ಕೊಂಡೆ ಕಾಗೇರಿ ಅವ್ರಿಗೆ ಕೊಟ್ಟಿರುತ್ತೆ. ಅಂಜಲಿ ನಿಂಬಾಳ್ಕರ್ನಲ್ಲಿ ಕಣಕ್ಕಿಳಿಸ್ತಾ ಇರೋ ಅಂದ್ರೆ ಅವ್ರಿಗೂ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಆಧಾರದಲ್ಲಿ ಹೇಳೋದರ ನಿಮ್ಮ ವಿಶ್ಲೇಷಣೆ ಏನು ಅಂತ? ಇಲ್ಲ, ಇಲ್ಲಿ ಪೈಪೋಟಿ ತುಂಬಾ ಕ್ಲೋಸ್ ಆಗಿ ಬರುತ್ತೆ ಹಾಗಂತೀರಾ? ಡೆಫಿನೆಟ್ಲಿ ಇಟ್ ವಿಲ್ ಬಿ ಮಚ್ ಕ್ಲೋಸರ್ ದನ್ ವಾಟ್ ಇಟ್ ವಾಸ್ ಲಾಸ್ಟ್ ಟೈಮ್. ತುಂಬಾ ಡಿಫರೆನ್ಸ್ ಇಂದ ಬಿಜೆಪಿ ಅವರು ಗೆದ್ಬಿಟ್ಟು, ಬಿಜೆಪಿ ಅವರ ಗೆಲುವಿನ ಮಾರ್ಜಿನ್ ಇತ್ತಲ್ಲ ಲೋಕಸಭೆಯಲ್ಲಿ ತುಂಬಾ ದೊಡ್ಡದಾಗಿತ್ತು. ಆದರೆ ಈ ಬಾರಿ ಅದು ತುಂಬಾ ಹತ್ತಿರದಾಗಿ ಬರುತ್ತೆ. ಮತ್ತೆ ಅನಂತಕುಮಾರ್ ಹೆಗಡೆಗೆ ಅಲ್ಲಿ ಜನರೇನು ಕೈ ಬಿಟ್ಟಿರಲಿಲ್ಲ, ಆದರೆ ಅವರ ಪದೇ ಪದೇ ಕೊಡುವ ಹೇಳಿಕೆಯಿಂದ ಪ್ಯಾನ್ ಇಂಡಿಯಾ ಅದು ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಬದಲಾಗಿಸ್ತೀವಿ ಅಂತ 2ನೇ ಬಾರಿ ಅವರು ಹೇಳ್ತಾರೆ. ಪ್ರತಿಪಾದಿಸಿದಾಗ ಏನಾಗುತ್ತೆ, ಪ್ಯಾನ್ ಇಂಡಿಯಾ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರ ಒಂದು ಬಿ ಜೆ ಪಿಯ 3ನೇ ಬಾರಿ ಏನು ಅವರು ಕಾರ್ಯವೈಖರ್ಯ ಬಗ್ಗೆ ಒಂದು ಬಿಂಬನೆ ಬರ್ತಾ ಇತ್ತು, ಅದ್ರ ಬಗ್ಗೆ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಭಯದಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂದರೆ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಹ್ಯಾಸ್ ಟೇಕನ್ ಅ ಸ್ಟರ್ನ್ ಆ್ಯಕ್ಷನ್. ಬಟ್ ಇಂಟರ್ನಲ್ಲಿ ಹೆಗಡೆ ಅವರು ಎಷ್ಟು ಬಾರಿ ಮಾತಾಡಿ ಬಾಯಿ ತೆಗೆದಿದ್ದಾರೋ ಅಷ್ಟು ಅವರಿಗೆ ಬೇರೆ ಕಡೆ ಅವರಿಗೆ ಪ್ರತಿಫಲ ಸಿಗ್ತಾ ಇದೆ. ಅದನ್ನು ಮಾತ್ರ ಸರಿಯಾಗಿ ಬಿಜೆಪಿ ಅವರು ಎಂಜಾಯ್ ಮಾಡಿದ್ದಾರೆ. ಆದರೆ ಇವತ್ತು ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅನ್ನೋದು ಒಂದು, ಯಾಕಂದರೆ ಅವರು ನಿರಂತರವಾಗಿ ಅವರೇ ಗೆಲ್ತಾ ಬರ್ತಾ ಇದ್ರು. ಅವ್ರ ಮೇಲೆ ಸುಮಾರು ಜನರದ್ದು ಒಂದಿಷ್ಟು ಕಂಪ್ಲೇಂಟ್ಸು ಅದು ಇದು. ನೋಡಿ, ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಒಂದು ನ್ಯಾಚುರಲ್ ಫ್ಯಾಕ್ಟರ್. ಆ್ಯಂಡ್ ಮೋರ್ ಸೊ ಅಲ್ಲಿ ಒಂದಿಷ್ಟು ದೊಡ್ಡ ಇಂಡಸ್ಟ್ರಿ ಬರದೇ ಇರೋದ್ರಿಂದ, ಕೈಗಾರಿಕೆಗಳು ಬರದೇ ಇರೋದ್ರಿಂದ, ಮತ್ತು ಒಂದಿಷ್ಟು ಯಾವ ಪೊಟೆನ್ಷಿಯಲ್ ಅಲ್ಲಿ ಇತ್ತು ಅದ್ರ ತಕ್ಕಂಗೆ ಗ್ರೋತ್ ಆಗದೆ ಇರುವಂಥ ಒಂದು ಕುದಿ ಅನ್ನೋದು ಅಲ್ಲಿತ್ತು. ಇನ್ಫ್ಯಾಕ್ಟ್ ಬೇರೆ ನೇವಲ್ ಡಿಫೆನ್ಸ್ ಎಲ್ಲದ್ರದ್ದು ಒಂದಿಷ್ಟು ಸಮೀಕರಣ ಇದೆ ಅದರಲ್ಲಿ. ಹಾಗಾಗಿ irrespective of the caste bracket, there was an anti-incumbency against the candidate. Okay. And maybe that should not turn a ill effect on the parties ಏನಂತಾರೆ ಅದಕ್ಕೆ, ಮೂಲಭೂತವಾಗಿ ಅವ್ರದ್ದೇ ಆದ ಒಂದಿಷ್ಟು ವೋಟ್ಸ್ ಇರುತ್ತೆ, ಟ್ರೆಡಿಷನಲ್ ವೋಟ್ ಬ್ಯಾಂಕ್. ಅವರಲ್ಲಿ ಇರುವಂಥ ಎಜುಕೇಟೆಡ್ ಪೀಪಲ್ ಕೂಡ ಇಲ್ಲಿ ಪ್ರಶ್ನೆ ಮಾಡುವ, ಮತ್ತು ಇವರ ಒಂದಿಷ್ಟು ಅಲ್ಲಿ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ, ಇಲ್ಲಿ ಗಮನ ಕೊಟ್ಟಿಲ್ಲ ಅನ್ನೋದು ಇದೆಲ್ಲ ಅರ್ಥ ಆಯ್ತಲ್ವಾ. ಆ ರೀತಿ ಇರುವಂಥದನ್ನ ಸಬ್ಸಿಡೈಸ್ ಮಾಡೋಕ್ಕೆ ಅವ್ರನ್ನ ಸ್ವಲ್ಪ ಮಟ್ಟಿಗೆ ಲೋಕಸಭಾ ಇದಕ್ಕಲ್ಲಿ ಅವ್ರನ್ನ ಒಂದು ಬದಿಗಿಟ್ಟಿದ್ದಾರೆ. ಹಾಗಂತೇಳಿ ಅವ್ರ ಕೈ ಬಿಟ್ಟಿಲ್ಲ, ಅವರು ಬಿಜೆಪಿಯವರು ಅವ್ರನ್ನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಒಂದು ವಿಶೇಷವಾದ ಗಮನ ಇಟ್ಕೊಂಡೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಅಧ್ಯಕ್ಷರು ಮಾಡಿ, ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಚುನಾವಣೆಯನ್ನ ಎದುರಿಸಿರುವಂತ ಬಿಜೆಪಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಆದರೆ ಅವರ ಒಂದು ನಿಲುವು ಇವತ್ತು ಏನೊಂದು ಸ್ಟೇಚರ್ ಅವರು ಪ್ಯಾನ್ ಇಂಡಿಯಾ ತೋರಿಸ್ಬೇಕಾಗಿದೆ. ಜಗತ್ತೇ ನೋಡ್ತಾ ಇರುವಂತ ಒಂದು ಎಲೆಕ್ಷನ್ ನೋಡ್ತಾ ಇರುವಾಗ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಹೇಳ್ದ
ಮಾಡಿದಾಗ ಒಂದಿಷ್ಟು ಇರಿಸುಮರಸು ಆಗ್ತದೆ. ಮತ್ತು ಈಗಲೂ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇಲ್ಲ ಸೆಂಟ್ರಲ್ ಲೀಡರ್ಶಿಪ್. ಇಲ್ಲ ನಾವು ಅದ್ರ ಬಗ್ಗೆ ನಾವೇನು ಮಾತಾಡಿಲ್ಲ, ಅದು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ. ಆದರೂ ಕೂಡ ಕಾಂಗ್ರೆಸ್ ಅವರು ಅದೇ ರೀತಿಯಿಂದ 400 ಯಾಕೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಕಾನ್ಸ್ಟಿಟ್ಯೂಷನ್ ಬದಲಾಯಿಸಕ್ಕೆ ಅಂತ ಅವ್ರು ನರೇಷನ್ ಕಟ್ತಾ ಇದ್ದಾರೆ. ಹಾಗಾಗಿ ತುಂಬಾ ಜನರಿಗೆ ಒಂದು ಡೆಮೋಕ್ರಸಿ ಇಸ್ ಇನ್ ಡೇಂಜರ್, ನಿಮಗೆ ಹಿಂದುಳಿದವರು ಇಲ್ಲ ಮೈನಾರಿಟೀಸ್ ಆರ್ ಇನ್ ಡೇಂಜರ್, ಕಾನ್ಸ್ಟಿಟ್ಯೂಷನ್ ಇಸ್ ಇನ್ ಡೇಂಜರ್, ಡೆಮೋಕ್ರಸಿ ಇಸ್ ಇನ್ ಡೇಂಜರ್ ಅನ್ನುವಂತ ಒಂದು ಲ್ಯಾಡರ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದೊಂದು ದೊಡ್ಡ ಸಂಚು ಅವ್ರು ಹೆಣಿತಾ ಇದ್ದಾರೆ. ಆ ಸಂಚಿನಿಂದ ಎಸ್ಕೇಪ್ ಆಗಬೇಕಾಗಿದ್ರೆ ಸೆಂಟ್ರಲ್ ಲೀಡರ್ಶಿಪ್ಗೆ ಇವರು ಆಹುತಿ ಕೊಡೋದು ಒಂದು ಅನಿವಾರ್ಯ ಆಗಿರುವಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.